ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಈಸ್ ವೆಲ್ ಬ್ಲಾಗರ್ ಕನ್ನಡ ಆ್ಯಂಡ್ ತುಳು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಅದು ಏನಂತ ಹೇಳಿದ್ರೆ, ನಮ್ಮನೆಯಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಿ. ಅಂದ್ರೆ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಗೆ ನಾವು ಯಾವುದೆಲ್ಲ ನೈವೇದ್ಯ ಮನೆಯಲ್ಲಿ ಮಾಡ್ತೀವಿ ಅನ್ನೋದನ್ನು ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಈ ಲಕ್ಷ್ಮೀ ಪೂಜೆ ಇದೆಯಲ್ಲ, ಇದು ತುಂಬಾನೇ ಶ್ರೇಷ್ಠವಾದ ಪೂಜೆನೆ ಅಂತ ಹೇಳಿ ಹೇಳ್ಬೋದು. ಅದರಲ್ಲೂ ಮುತ್ತೈದೆಯರು ಹಾಗೆ ಮದುವೆ ಆಗದವರು ಕೂಡ ಈ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ನನ್ಗಂತೂ ಲಕ್ಷ್ಮೀ ದೇವರು ಅಂತ ಹೇಳಿದ್ರೆ ಮೊದಲಿಂದನೂ ತುಂಬಾನೇ ಇಷ್ಟ. ನಾನು ಊರಲ್ಲಿ ಇರ್ಬೇಕಾದ್ರೆ ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಿದ್ದೆ. ಹಾಗೆ ಇಲ್ಲಿ ಕೂಡ ನಾನು ಹೋಗ್ತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ಮನೆಯಲ್ಲಿ ನಾವು ಲಕ್ಷ್ಮೀ ಪೂಜೆಗೆ ಯಾವ ತರ ನೈವೇದ್ಯಗಳನ್ನು ಮಾಡಿ ಲಕ್ಷ್ಮೀ ಪೂಜೆ ದಿವಸ ಲಕ್ಷ್ಮಿಗೆ ಅರ್ಪಿಸುತ್ತೀವಿ ಅಂತ ಹೇಳೋದನ್ನು ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ನಾನು ನನ್ನ ವಿಡಿಯೋದಲ್ಲಿ ತೋರಿಸುವಂತಹ ಒಂದು ವಿಡಿಯೋ ಅಂತ ಹೇಳಿದ್ರೆ ಅದು ತುಂಬಾನೇ ಒಳ್ಳೆ ವಿಡಿಯೋ. ಇದು ನಾವು ಮನೆಯಲ್ಲಿ ಪ್ರತಿ ವರ್ಷನೂ ಆಷಾಢ ಮಾಸ ಬರ್ಬೇಕಾದ್ರೆ ನಾವು ಪ್ರತಿ ವರ್ಷನೂ ಅಂದ್ರೆ ನಾನು ಈ ಬೆಂಗಳೂರಿಗೆ ಬಂದ ಮೇಲೆ ಅಂತೂ ಈ ಪ್ರತಿ ವರ್ಷನೂ ಆಷಾಢ ಮಾಸದಲ್ಲಿ ನೈವೇದ್ಯಗಳನ್ನು ಮಾಡ್ತೀನಿ. ಸೊ ನನಗಂತೂ ದೇವರ ಮೇಲೆ ಭಕ್ತಿ ಜಾಸ್ತಿ. ನನಗೆ ಅಂತ ಹೇಳಿ ಅಲ್ಲ, ಎಲ್ಲರಿಗೂ ಭಕ್ತಿ ಜಾಸ್ತಿನೇ ಇರುತ್ತೆ. ಸೊ ನನಗೆ ಸ್ವಲ್ಪ ಭಕ್ತಿ ಜಾಸ್ತಿನೇ ಅಂತ ಹೇಳಿ ಹೇಳ್ಬೋದು. ಈ ಆಷಾಢ ಮಾಸ ಸ್ಟಾರ್ಟ್ ಆಗಿರೋದು ಜೂನ್ 26. ಇದು ಜುಲೈ 24ಕ್ಕೆ ಎಂಡ್ ಆಗುತ್ತೆ. ಅಂದ್ರೆ ನಮಗೆ 4 ಶುಕ್ರವಾರಗಳು ಸಿಗುತ್ತೆ. ಈ 4 ಶುಕ್ರವಾರದಲ್ಲಿ ನಾನು ನಮ್ಮ ಮನೆಯಲ್ಲಿ ಆಷಾಢ ಮಾಸ ದಿವಸ ಲಕ್ಷ್ಮೀ ದೇವರಿಗೆ ಯಾವ ತರ ಎಲ್ಲ ನೈವೇದ್ಯ ಮಾಡಿ ದೇವರಿಗೆ ಇಡ್ತೀನಿ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರ್ಬೇಕು, ಓಕೆನಾ? ಸೊ ನೆಕ್ಸ್ಟ್ ನಾನು ಹೇಳೋದಾದ್ರೆ, ನನ್ನನ್ನು ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಐಡಿಯಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ನಂದು ಡಿಸ್ಕ್ರಿಪ್ಷನ್ ಲಿಸ್ಟಲ್ಲೇ ಕೆಳಗಡೆನೆ ನಾನು ಕೊಟ್ಟಿರ್ತೀನಿ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಐಡಿ. ಸೊ ಪ್ಲೀಸ್ ಎಲ್ಲರೂ ನನ್ನನ್ನು ಅಲ್ಲಿ ಕೂಡ ಫಾಲೋ ಮಾಡ್ಕೊಂಡು ಬನ್ನಿ, ಆಯ್ತಾ? ಸೊ ಇನ್ನೇನು ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡು ಬರೋಣ. ಹಾಗೆ ರೆಸಿಪಿನ ಒಂದೊಂದಾಗಿ ನೋಡ್ಕೊಂಡು ಬನ್ನಿ. ನಿಮಗೆ ಇಷ್ಟ ಆಗಿದ್ರೆ ನನಗೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ನಾನು ಬೆಲ್ಲದ ಅನ್ನ ಮಾಡೋದಕ್ಕೆ 1 ಕಪ್ ಆಗುವಷ್ಟು ಬೆಲ್ಲನ ಸ್ವಲ್ಪ ನೀರಿಗೆ ಹಾಕಿ ಇಲ್ಲಿ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೇನೆ. ಅಂದರೆ ಈ ಬೆಲ್ಲನ ಫುಲ್ಲು ಕರಗಿಸ್ತಾ ಇದ್ದೇನೆ. ಆಮೇಲೆ ಬೆಲ್ಲದ ಅನ್ನ ಮಾಡೋದು. ಸೊ ಮೊದಲಿಗೆ ಇದನ್ನು ಬೆಲ್ಲವನ್ನು ಫುಲ್ಲು ಸ್ವಲ್ಪ ಅಂದ್ರೆ ಇದ್ರ ಬೆಲ್ಲದ ಪಾಕ ಮಾಡೋದು ಬೇಡ. ಈ ಬೆಲ್ಲ ಕರಗುವಷ್ಟು ಇದನ್ನು ಬಿಸಿ ಮಾಡಿದ್ರೆ ಸಾಕು. ನೋಡಿ, ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಈ ಬೆಲ್ಲನ ಸ್ವಲ್ಪ ಹೊತ್ತು ಬಿಸಿ ಮಾಡ್ತೀನಿ. ಅಂದ್ರೆ ಈ ಬೆಲ್ಲ ಫುಲ್ಲು ಕರಗಬೇಕು. ಸ್ವಲ್ಪ ಹೊತ್ತು ಬಿಸಿ ಮಾಡಿದ್ರೆ ಸಾಕು, ತನ್ನಷ್ಟಕ್ಕೆ ಬೆಲ್ಲ ಎಲ್ಲ ಕರಗಿ ಹೋಗ್ತದೆ. ಇನ್ನೊಂದು ಹೇಳೋದಾದ್ರೆ, ಮಹಾಲಕ್ಷ್ಮಿ ದೇವಿಗೆ ಈ ಬೆಲ್ಲದ ಅನ್ನ ಇದೆಯಲ್ಲ ತುಂಬಾನೇ ಇಷ್ಟ. ಹಾಗೆ ಇದು ಇವತ್ತಿನ ದಿವಸ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇದು ಅಂತೂ ಕಂಪಲ್ಸರಿ ಮಾಡಿ ಇಡ್ಲೇಬೇಕು ದೇವರ ಪೂಜೆಗೆ. ಇದು ನೋಡಿ ಕರಗ್ತಾ ಬಂದಿದೆ. ಆಷಾಢ ಶುಕ್ರವಾರದ ದಿವಸ ಈ ತರ ನಾವು ಮನೆಯಲ್ಲಿ ಯಾವಾಗಲೂ ಪ್ರತಿ ವರ್ಷನೂ ನಾವು ಈ ತರ ಬೆಲ್ಲದ ಅನ್ನ ಮಾಡಿ ಇಡ್ತಾ ಇದ್ದೀವಿ. ಒಂದು ಬೆಲ್ಲದ ಅನ್ನ ಅಂತೂ ಕಂಪಲ್ಸರಿ ಮನೆಯಲ್ಲಿ ಮಾಡೇ ಮಾಡ್ತೀವಿ. ಸೊ ಈಗ ನೋಡ್ಬೋದು, ಇಲ್ಲಿ ನೋಡಿ ಎಲ್ಲ ಬೆಲ್ಲ ಕರಗಿದೆ. ಈ ನೀರನ್ನು ಈಗ ಇದಕ್ಕೆ ಸೋಸಿಕೊಳ್ತೀನಿ. ಇಲ್ಲಿ ನಾನೊಂದು 1/2 ಕಪ್ ಆಗುವಷ್ಟು ಜೀರಾ ರೈಸ್ನ ತಗೊಂಡಿದ್ದೀನಿ. ಈ ಜೀರಾ ರೈಸಲ್ಲಿ ಬೆಲ್ಲದ ಅನ್ನ ಮಾಡೋದ್ರಿಂದ ತುಂಬಾನೇ ರುಚಿಕರವಾಗಿರುತ್ತೆ. ಹಾಗೆ ಇಲ್ಲಿ ನಾನು ಒಂದು 1/2 ಕಪ್ ಜೀರಾ ರೈಸಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಸೊ ಈಗ ನಾನು ರೆಡಿ ಮಾಡಿಟ್ಟಿರುವಂತಹ ಈ ಬೆಲ್ಲದ ನೀರಿದೆಯಲ್ಲ, ಈ ಬೆಲ್ಲದ ನೀರನ್ನು ಈ ಅನ್ನಕ್ಕೆ ಹಾಕೊಳ್ತೀನಿ. ಈಗ ನಾನು ಬೆಲ್ಲದ ನೀರನ್ನು ಸೋಸಿಕೊಂಡು ತಗೊಂಡಿದ್ದೀನಿ. ನೋಡಿ, ಇದೇ ಅನ್ನಕ್ಕೆ ಹಾಕಿದ್ದೀನಿ, ಈ ಬೇಯಿಸ್ಕೊಂಡಿರುವ ಅನ್ನಕ್ಕೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಇಷ್ಟೇ ಅಲ್ಲ, ಇದಕ್ಕೆ ಇನ್ನೂ ಕೂಡ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅನ್ನು ಆಡ್ ಮಾಡ್ಕೊಳ್ತೀನಿ. ಸೊ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ.
ಇವಾಗ ಈ ಬೆಲ್ಲದ ಅನ್ನ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ತುಪ್ಪ ಕೂಡ ಹಾಕೊಂಡಿದ್ದೀನಿ. ನೋಡೋದಾದ್ರೆ ನಾನು 1 ಕಪ್ ಆಗುವಷ್ಟು ಹಾಲನ್ನು ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ ಹಾಗೆ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ. ಸೊ ಇದಕ್ಕೆ ಈ ಬೆಲ್ಲದ ಅನ್ನಕ್ಕೆ ಹಾಕೊಳ್ತಾ ಇದ್ದೀನಿ. ಜೊತೆ ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಬೆಲ್ಲದ ಅನ್ನ ರೆಡಿ ಆಯಿತು. ಇದಕ್ಕೆ ಫೈನಲ್ ಆಗಿ ನಾನು ಏಲಕ್ಕಿನ ಹಾಗೆ ಲವಂಗ ಇವೆರಡನ್ನು ಸ್ವಲ್ಪ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮೇಲೆಗೆ ಸ್ವಲ್ಪ ಕೇಸರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಬೆಲ್ಲದ ಅನ್ನ ರೆಡಿ ಆಯಿತು. ಇನ್ನು ಏನಿದ್ರು ಅಮ್ಮ ಮಹಾಲಕ್ಷ್ಮಿಗೆ ನಾನು ಇದನ್ನು ಸಮರ್ಪಿಸಿ ಆಮೇಲೆ ಇದರದ್ದು ಟೇಸ್ಟ್ ಹೇಗಿದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಸೊ ಮೊದಲನೇದಾಗಿ ನಾನು ಬೆಲ್ಲದ ಅನ್ನ ಮಾಡಿಕೊಂಡೆ. ಹಾಗೆ ಈಗ ಎರಡನೇ ಯಾವುದು ತಿಂಡಿನ ಅಮ್ಮ ಇಷ್ಟಪಡ್ತಾರೆ ಅಂತ ಹೇಳಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಅದನ್ನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಎರಡನೆಯದಾಗಿ ಅಮ್ಮ ಮಹಾಲಕ್ಷ್ಮಿ ದೇವಿಗೆ ನಾನು ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಚಿತ್ರಾನ್ನ ಅಂದಿಂತ ಚಿತ್ರಾನ್ನ ಅಲ್ಲ, ಇದು ಮಾವಿನಕಾಯಿ ಚಿತ್ರಾನ್ನ. ಈ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೂ ಒಂದು ಉದ್ದೇಶ ಇದೆ. ಇದು ಅಮ್ಮ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟವಾಗಿರೋ ನೈವೇದ್ಯನೇ ಅಂತೇಳಿ ಹೇಳ್ಬೋದು. ಇದಕ್ಕೆ ನಾನು ಇವತ್ತು ಜಾಸ್ತಿ ಅರಶಿನ ಹಾಕಿನೇ ಇದನ್ನು ನಾನು ಈ ನೈವೇದ್ಯನ ಮಾಡ್ಕೊಳ್ತೀನಿ. ಈ ಅರಶಿನ ಶ್ರೀಮನ್ನಾರಾಯಣ ದೇವರಿಗೆ ತುಂಬಾ ಪ್ರಿಯವಾದದ್ದು. ಶ್ರೀಮನ್ನಾರಾಯಣ ದೇವರಿಗೆ ಪ್ರಿಯವಾದದ್ದು ಅಂತ ಹೇಳಿದರೆ ಲಕ್ಷ್ಮೀ ದೇವರಿಗೂ ಕೂಡ ತುಂಬಾ ಪ್ರಿಯವಾಗುತ್ತದೆ. ಸೊ ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇದು ತುಂಬ ಸಿಂಪಲ್, ಎಲ್ಲರಿಗೂ ಗೊತ್ತಿರ್ಬೋದು ಆ್ಯಸ್ ಯೂಶುವಲ್ ಮಾಡೋದೇ ಅಂತೇಳಿ. ಸೊ ಆದರೂ ನಮ್ಮನೇಲಿ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಇಲ್ಲಿ ನಾನು ಒಂದು 5 ಸ್ಪೂನ್ ಆಗುವಷ್ಟು ಅಂದರೆ ಕಾಲ್ ಕಪ್ಪು ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಕಡಲೆ ಎಣ್ಣೆ, ನೀವು ಯಾವ ಮನೆಯಲ್ಲಿ ಯಾವುದು ಅಡುಗೆ ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆಯನ್ನೇ ಯೂಸ್ ಮಾಡ್ಕೋಬಹುದು. ಇದೀಗ ಬಿಸಿಯಾಗಿದೆ. ಇದಕ್ಕೆ ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನಂದು ಯಾವಾಗಲೂ ಒಂದು ಡೈಲಾಗ್ ಇರುತ್ತೆ, ಯಾವುದು ಹೇಳಿ? ಚಿಟಪಟ ಚಿಟಪಟ ಅಂತೇಳಿ ಸೌಂಡ್ ಆಗಬೇಕು ಇದು. ಹಾಗೆ ಇವತ್ತಿನ ಎಲ್ಲ ನೈವೇದ್ಯಕ್ಕೆ ನಾನು ನೀರುಳ್ಳಿ ಬೆಳ್ಳುಳ್ಳಿ ಹಾಕೋಲ್ಲ. ನೀರುಳ್ಳಿ ಬೆಳ್ಳುಳ್ಳಿ ಹಾಕದೇನೆ ಈ ಎಲ್ಲ ನೈವೇದ್ಯನೂ ನಾನು ಮಾಡ್ತೀನಿ. ಸೊ ಇದು ಇವಾಗ ಸಿಡಿತಾ ಇದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಉದ್ದಿನ ಬೇಳೆಯನ್ನು ಕೂಡ ಹಾಕ್ಕೊಳ್ತೀನಿ. ಗ್ಯಾಸ್ ಫ್ಲೇಮ್ನ ಆದಷ್ಟು ಲೋ ಆಗಿದೆ, ಯಾಕೆಂದರೆ ಇದು ಸುಟ್ಟು ಹೋಗಬಾರ್ದು, ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಕಡಲೆಬೇಳೆಯನ್ನು ಕೂಡ ಹಾಕ್ಕೊಳ್ತೀನಿ. 1 ಸ್ಪೂನ್ ಸಾಕು. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳುವ. ಇದರ ಜೊತೆ ಸ್ವಲ್ಪ ನಾನು ಕಡಲೆನ ಹಾಕ್ಕೊಂಡೆ, ಹಸಿ ನೆಲಗಡಲೆನ ಹಾಕ್ಕೊಂಡೆ. ಸೊ ಇದನ್ನು ಕೂಡ ಇದು ಮೂರನ್ನು ಸ್ವಲ್ಪ ಹೊತ್ತು ಅಂದರೆ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೋಬೇಕು. ಇದಿಲ್ಲಿ ನೋಡಿ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಕೂಡ ಹಾಕೊಳ್ತೀನಿ. ಆಮೇಲೆ ನಾನು ಹೇಳಿದ ಹಾಗೆ ನೋಡಿ, ಅರಶಿನ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ. ಇದು ತುಂಬಾ ಅಂದ್ರೆ ಎಲ್ಲೋ ಕಲರ್ ಬಂದು ತುಂಬಾನೇ ಚಂದ ಕಾಣುತ್ತೆ. ಅಂದ್ರೆ ತುಂಬಾನೇ, ನಾನು ಮೊದಲೇ ಹೇಳಿದೆ ಅಲ್ವಾ, ಇದು ಅಮ್ಮ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟವಾದ ನೈವೇದ್ಯ, ಇಷ್ಟವಾದ ತಿಂಡಿ ಅಂತಾನೆ ಹೇಳ್ಬೋದು. ಸೊ ಇದು ಇವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆದ್ಮೇಲೆ ಹಾಕೊಳ್ಳುವ. ಹಾಗೆ ಇಲ್ಲಿ ಒಂದು 3 ಮೆಣಸಿನಕಾಯಿಯನ್ನ ಹಾಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಅನ್ನನ ಬೇಯಿಸ್ಕೊಂಡು ಮೊದಲೇ ಇಟ್ಟಿದ್ದೆ. ಸೊ ಈ ಅನ್ನನ ಇದಕ್ಕೆ ಈ ಒಗ್ಗರಣೆಗೆ ಹಾಕೊಳ್ತೀನಿ.
ಈ ಅನ್ನನ ಫುಲ್ಲು ಸ್ಮ್ಯಾಶ್ ಮಾಡ್ತೀನಿ. ಈಗ ನೋಡ್ಬೋದು ನೋಡಿ, ಎಲ್ಲ ಮಿಕ್ಸ್ ಮಾಡಿದೆ. ಈಗ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ನೈವೇದ್ಯ ಮಾಡುವಾಗ ಸ್ವಲ್ಪನೂ ನಾವು ಟೇಸ್ಟ್ ಮಾಡಲಿಕ್ಕಿಲ್ಲ. ಎಲ್ಲ ದೇವರಿಗೆ ನೈವೇದ್ಯ ಪೂಜೆ ಮಾಡುವಾಗ ಇಡಬೇಕು. ನನ್ನ ಪೂಜೆ ಮಾಡಿ ಆದಮೇಲೆ ನಾವು ಬೇಕಿದ್ರೆ ಟೇಸ್ಟ್ ಮಾಡ್ಬೋದು. ಸೊ ಅದಕ್ಕಿಂತ ಮುಂಚೆ ನಾವು ಯಾವುದು ಇದನ್ನು ಟೇಸ್ಟ್ ಮಾಡಿ ಇಡಲಿಕ್ಕೆ ಇಲ್ಲ. ನಮಗೆ ಅಂದಾಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಎಣ್ಣೆ, ಯಾವುದೆಲ್ಲ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನು ಹಾಕ್ತಾ ಹೋಗಬೇಕು. ಸೊ ಇದು ಇವಾಗ ಚಿತ್ರಾನ್ನ ರೆಡಿಯಾಗಿದೆ. ಇಷ್ಟು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾನೊಂದು 1/4 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಜೀರಾ ಪೌಡರ್ ಕೂಡ ಹಾಕ್ಕೊಳ್ತೀನಿ. ಒಂದು 1/4 ಟೀ ಸ್ಪೂನ್ ಜೀರಾ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ನಾನು ಯಾವುದೇ ಈ ಚಿತ್ರಾನ್ನಕ್ಕೆ ಹಾಕ್ಕೊಳ್ಳಿಲ್ಲ. ಇವತ್ತು ನಾನು ಮೊದಲೇ ಹೇಳಿದಲ್ಲ, ನಾನು ಯಾವುದೇ ಇದಕ್ಕೂ ನೀರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇಲ್ಲ. ಇದು ನಾನು ದೇವರಿಗೆ ನೈವೇದ್ಯ ಇಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ನೀರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಕೂಡ ಇದರಲ್ಲಿ ಯೂಸ್ ಮಾಡ್ಕೊಂಡಿಲ್ಲ. ಸೊ ಇದು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡಿಕೊಂಡು ಇಲ್ಲಿ ನೋಡಿ, ನಾನೊಂದು ಅರ್ಧ ಮಾವಿನ ಹಣ್ಣನ್ನು ಈ ರೀತಿ ತುರಿದಿಟ್ಟಿದ್ದೀನಿ. ಈ ಮಾವಿನ ಹಣ್ಣು ಸ್ವಲ್ಪ ಹಣ್ಣಾಗಿದೆ, ಸೊ ಹುಳಿ ಸ್ವಲ್ಪ ಕಡಿಮೆ ಇದೆ. ಅದಕ್ಕೆ ನಾನೊಂದು ಸ್ವಲ್ಪ ನಿಂಬೆ ಹುಳಿ ರಸನ ಕೂಡ ಇದಕ್ಕೆ ಹಾಕಿದ್ದೀನಿ. ಈ ಮಾವಿನ ಹಣ್ಣನ್ನು ಗ್ಯಾಸ್ ಸ್ಟವ್ ಆಫ್ ಮಾಡಿ ಆದ್ಮೇಲೆ ಹಾಕೋಬೇಕು, ನೆನಪಿಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚಂದ ಬರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಈ ಥರ ಮೆಥಡಲ್ಲೇ ಮಾಡಿ, ತುಂಬಾನೇ ಒಳ್ಳೆಯದಾಗಿ ಬರುತ್ತೆ ಚಿತ್ರಾನ್ನ. ಅದರಲ್ಲೂ ಹುಳಿ ಹುಳಿ ಮಾವಿನಕಾಯಿ ಸಿಗಬೇಕು, ಇನ್ನಷ್ಟು ಟೇಸ್ಟ್ ಆಗಿ ಬರುತ್ತೆ. ಸೊ ಇದೀಗ ರೆಡಿ ಆಯಿತು. ಇಷ್ಟು ರೆಡಿ ಆದಮೇಲೆ ನಾನು ಸ್ವಲ್ಪ ದಾಳಿಂಬೆನ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲಾಗೆ. ಹಾಗೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ ಆಗಿ ಕಾಣ್ತದೆ ನೋಡಿ ಇವಾಗ. ಸೊ ಇಷ್ಟೇ, ಇವತ್ತಿನ ಚಿತ್ರಾನ್ನ ರೆಡಿ ಆಯಿತು. ಇದು ಇವಾಗ ಮಹಾಲಕ್ಷ್ಮಿ ದೇವರಿಗೆ ಮಾಡಿರೋ 2ನೇ ನೈವೇದ್ಯ ಕೂಡ ರೆಡಿ ಆಯಿತು. ಇವಾಗ ಮಹಾಲಕ್ಷ್ಮಿ ದೇವರಿಗೆ ಇನ್ನೊಂದು ಪ್ರಿಯವಾದ ನೈವೇದ್ಯನ ಮಾಡ್ತಾ ಇದ್ದೀನಿ. ಇದು 3ನೇ ನೈವೇದ್ಯ. ಸೊ ಈಗ ಒಂದು ಪಾತ್ರೆ ತಗೊಂಡಿದ್ದೀನಿ, ಅದಕ್ಕೆ ಇವಾಗ ಬೇಯಿಸಿಟ್ಟಿರೋ ಅನ್ನನ ಹಾಕೊಳ್ತೀನಿ. ಈ ಅನ್ನನ ಎಲ್ಲ ಚೆನ್ನಾಗಿ ಪುಡಿ ಮಾಡಬೇಕು. ಸ್ವಲ್ಪ ಸ್ಮ್ಯಾಶ್ ಮಾಡಿ ಆದ್ಮೇಲೆ ನಾನೊಂದು ಅರ್ಧ ಲೀಟರ್ ಆಗುವಷ್ಟು ಮೊಸರನ್ನ ಹಾಕಿದ್ದೀನಿ. ಹಾಗೆ ಅರ್ಧ ಲೀಟರ್ ಮೊಸರಿಗೆ ನಾನೊಂದು ಅದರದ್ದು 1/4 ಭಾಗದಷ್ಟು ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡಬೇಕು. ಹಾಗೆ ಸ್ವಲ್ಪ ಉಪ್ಪು ಹಾಕೋಬೇಕು. ಅನ್ನ ಬೇಯಿಸುವಾಗಲೂ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ. ಈ ಮೊಸರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳುವ. ನೋಡಿ, ಇಷ್ಟು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ. ನಾನು ಒಗ್ಗರಣೆಗೆ ಒಂದು ತವ ಇಟ್ಟಿದ್ದೀನಿ. ಸೊ ಅದಕ್ಕೆ ನಾನು 1 ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ. ಆಮೇಲೆ ಒಂದು 3 ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಬಿಸಿ ಆಗಿದೆ. ಇದಕ್ಕೆ ಇವಾಗ ನಾನು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ನೋಡಿ ಸಿಡಿತಾ ಇದೆ. ಈಗ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡೆ.
ಹಾಗೆ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕೊಂಡೆ. ಹಾಗೆ ಸ್ವಲ್ಪ ನೆಲಗಡಲೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಸ್ ಮಾಡುವ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳುವ. ನೋಡಿ ಆಲ್ಮೋಸ್ಟ್ ಈಗ ಗೋಲ್ಡನ್ ಕಲರ್ ಬರ್ತಾ ಇದೆ, ಇದು ಬ್ರೌನಿಶ್ ಆಗ್ತಾ ಇದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆ ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊಂಡೆ. ಆಮೇಲೆ ಒಂದು 4 ಮೆಣಸನ್ನು ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಫ್ರೈ ಆದದ್ದು ಸಾಕು, ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳುವ. ಇವೆಲ್ಲ ನೋಡಿ ಇಲ್ಲಿ ರೆಡಿ ಮಾಡಿಟ್ಟಿರುವಂತಹ ಮೊಸರನ್ನ ಇದೆಯಲ್ಲ ಅದಕ್ಕೆ ಹಾಕೋಬೇಕು. ನೋಡಿದ್ರಲ್ಲ, ಮೊಸರನ್ನ ಕೂಡ ರೆಡಿ ಆಯಿತು. ಅಮ್ಮನಿಗೆ ತುಂಬಾನೇ ಪ್ರಿಯವಾದ ತಿಂಡಿಗಳಲ್ಲಿ ಮೊಸರನ್ನನೂ ಒಂದು. ಸೊ ಇದಕ್ಕೆ ಇವಾಗ ಕೊನೆಯದಾಗಿ ದಾಳಿಂಬೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿದದಿತ್ತು, ಸೊ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡು. ಇದು ಇವಾಗ ರೆಡಿ ಆಯ್ತು. ಈಗ ಮೊಸರನ್ನ ರೆಡಿ ಆಯ್ತು. ಇದು 3ನೇ ನೈವೇದ್ಯ. ಸೊ ಈಗ ಮೊಸರನ್ನ ರೆಡಿ ಆದ್ಮೇಲೆ ಇವಾಗ 4ನೇದು ಯಾವುದು ನೈವೇದ್ಯ ರೆಡಿ ಮಾಡ್ತೀನಿ ಅಂತೇಳಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು, ಇದು ಬೆಲ್ಲದ ಪಾನಕ. ಈ ಬೆಲ್ಲದ ಪಾನಕನೂ ಅಷ್ಟೇ ಅಮ್ಮ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದ ಪಾನೀಯ ಅಂತಾನೆ ಹೇಳ್ಬೋದು. ಇಷ್ಟು ನಾನು ನೀರು ತಗೊಂಡಿದ್ದೀನಿ ಇದರಲ್ಲಿ. ಸೊ ಅದಕ್ಕೆ ನಾನು ಒಂದು ಕಪ್ 1.5 ಕಪ್ ಆಗುವಷ್ಟು ಬೆಲ್ಲನ ಹಾಕಿದ್ದೀನಿ. ಈ ಬೆಲ್ಲ ಕೂಡ ತುಂಬಾನೇ ಫುಲ್ಲು ಸ್ಮ್ಯಾಶ್ ಆಗಬೇಕು, ಫುಲ್ಲು ಕರಗಬೇಕು ಬೆಲ್ಲ. ಹಾಗೆ ಅದಕ್ಕೆ ನಾನು ಒಂದು ನಿಂಬೆ ಹಣ್ಣಿನ ರಸನ ಹಾಕಿದ್ದೀನಿ. ಅದರ ಜೊತೆ ಒಂದು 4-5 ಏಲಕ್ಕಿನ ಜಜ್ಜಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಅನ್ನು ಹಾಕಿದ್ದೀನಿ. ಹಾಗೆ ಶುಂಠಿ ಪೌಡರ್ ಇದ್ರೆ ನೀವು ಶುಂಠಿ ಪೌಡರ್ ಅನ್ನು ಕೂಡ ಆ್ಯಡ್ ಮಾಡ್ಕೋಬಹುದು, ತುಂಬಾನೇ ಒಳ್ಳೆಯದು. ಸೊ ಇದನ್ನೆಲ್ಲ ಈಗ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದು ಸಿಂಪಲ್ ರೆಸಿಪಿ ಅಂತಾನೆ ಹೇಳ್ಬೋದು. ಇದು ಅಂತೂ ಅಮ್ಮ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದ ನೈವೇದ್ಯ, ಅಂದ್ರೆ ತುಂಬಾ ಪ್ರಿಯವಾದ ಪಾನೀಯ ಅಂತಾನೆ ಹೇಳ್ಬೋದು. ಸೊ ಇದು 4ನೇದು ನೈವೇದ್ಯ. ಇವಾಗ ಕೊನೆಯದಾಗಿ ನಾನು ಕೋಸಂಬರಿ ಮಾಡ್ತಾ ಇದ್ದೀನಿ. ಇದು ಹೆಸರು ಕಾಳಿನ ಕೋಸಂಬರಿ. ಇದು ಕೂಡ ಅಷ್ಟೇ ತುಂಬಾನೇ ಇಷ್ಟವಾದ ನೈವೇದ್ಯನೇ ಅಂತೇಳಿ ಹೇಳ್ಬೋದು. ನಾವು ಮನೆಯಲ್ಲಿ ಈ ತರ 5 ವಿಧದ ನೈವೇದ್ಯಗಳನ್ನೆಲ್ಲ ಮಾಡಿ ಶುಕ್ರವಾರದ್ದು ಪೂಜೆ ಮಾಡ್ತಾ ಇರ್ತೀವಿ. ಅಂದ್ರೆ ಆಷಾಢ ಮಾಸಕ್ಕೆ ನಾವು ಈ ತರ ದೇವರಿಗೆ 5 ನೈವೇದ್ಯಗಳನ್ನು ಮಾಡಿ ಸಮರ್ಪಿಸ್ತೀವಿ. ಸೊ ಇದು ನೋಡ್ಬೋದು, ಈ 1 ಕಪ್ ಆಗುವಷ್ಟು ನಾನು ಹೆಸರು ಬೇಳೆನ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಸೊ ಅದನ್ನೆಲ್ಲ ವಾಶ್ ಮಾಡಿ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಮೀಡಿಯಂ ಗಾತ್ರದ್ದು ಒಂದು ಸೌತೆಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು 2 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆ ನೋಡಿ ಸಣ್ಣದಾಗಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ, ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆ ಸ್ವಲ್ಪ ದಾಳಿಂಬೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕೊನೆಯದಾಗಿ ಈ ಕೊತ್ತಂಬರಿ ಸೊಪ್ಪು, ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡುವ. ಸೊ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಅದರ ಜೊತೆ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಾಗಿತ್ತು 5ನೇ ನೈವೇದ್ಯ. ಇವಾಗ ಕೋಸಂಬರಿ ರೆಡಿ ಆಯ್ತು. ಆವಾಗ ನಂಗೆ ಹೇಳೋದು ಮರ್ತೋಯ್ತು, ಈ ನಾನು ಬೆಲ್ಲದ ಅನ್ನ ಮಾಡಿದ್ದೆಲ್ಲ ಅದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಸೊ
ಇದೆಲ್ಲ ರೆಡಿ ಆಯ್ತು. ಇವತ್ತಿನ ಈ ಅಮ್ಮ ಮಹಾಲಕ್ಷ್ಮಿ ಪೂಜೆಗೆ ರೆಡಿ ಮಾಡಿರುವಂತಹ ನೈವೇದ್ಯಗಳಲ್ಲಿ ನಿಮ್ಗೆ ಯಾವ ನೈವೇದ್ಯ ತುಂಬಾನೇ ಇಷ್ಟ ಆಯ್ತು ಅಂತೇಳಿ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಆಯ್ತಾ. ಇದು ಟೇಸ್ಟ್ ಎಲ್ಲ ಹೇಗೆ ಬಂದಿದೆ ಅಂತೇಳಿ ನಾನು ನಿಮ್ಗೆ ಹೇಳ್ತೀನಿ. ಎಂಚೊಂಡಿಯೇ ಚಿತ್ರಾನ್ನ ಒಳ್ಳೆದುಂಟಾ? ಒಳ್ಳೇದು ಇದೆಯಾ ಚಿತ್ರಾನ್ನ? ಸೂಪರ್ ಆಗಿದಾ? ಇದು ಕೋಸಂಬರಿ ಅದು ಸಹ ಒಳ್ಳೆದುಂಟು. ಇದು ಟೇಸ್ಟ್ ಮಾಡಿದ್ರಾ ಬೆಲ್ಲದನ್ನ? ಆಮೇಲೆ ಇದು ಎಲ್ಲ ಮಾಡಿದ್ದೇನೆ. ಹೌದಾ? ಹೇಗಿದೆ? ಅದೇ ಹೇಳಿದಲ್ಲ, ಸೂಪರ್ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಈ ರೆಸಿಪಿ ಎಲ್ಲ ಇಷ್ಟ ಆಯ್ತಾ? ಸೊ ಇನ್ಯಾಕೆ ತಡ, ನಿಮ್ಮ ಮನೆಯಲ್ಲೂ ನೀವು ಲಕ್ಷ್ಮೀ ದೇವರಿಗೆ ಪೂಜೆ ಮಾಡ್ಬೇಕಾದ್ರೆ ಈ ತರ ನೈವೇದ್ಯಗಳನ್ನು ಅರ್ಪಿಸಿ. ಹಾಗೆ ಈ ನೈವೇದ್ಯ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ? ಸೊ ಇನ್ಯಾಕೆ ತಡ, ನಿಮ್ಮ ಮನೆಯಲ್ಲೂ ಯಾವತ್ತಾದ್ರೂ ಪೂಜೆ ಅಥವಾ ಏನಾದ್ರೂ ಸಮಾರಂಭಗಳೆಲ್ಲ ಇರುವಾಗ ಲಕ್ಷ್ಮೀ ದೇವರಿಗೆ ಅಂತೇಳಿ ನೈವೇದ್ಯ ಮಾಡ್ತಾರಲ್ವಾ? ಸೊ ಆವಾಗ ಈ ರೆಸಿಪಿಗಳನ್ನು, ಈ ನೈವೇದ್ಯಗಳನ್ನು ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ. ಹಾಗೆ ಇನ್ನೊಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಓಕೆನಾ? ನೆಕ್ಸ್ಟ್ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ನನ್ನ ವಿಡಿಯೋ ನೋಡಿದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಅಮೃತಧಾರೆ ಕೋಟಿ ಜನ್ಮ ಜೊತೆಗಾತಿ